ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಇವರಿಂದ. 18 ಬಿಜೆಪಿ ಶಾಸಕರನ್ನ ಸದನದಿಂದ ಅಮಾನತು ಮಾಡಲಾಗಿದೆ. ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ ನಾಯಕರು ಧ್ವನಿ ಎತ್ತಿದ್ರು, ಆದರೆ ಪ್ರತಿಭಟನೆ ಮಾಡಿದ್ದು ಬಿಜೆಪಿ ಶಾಸಕರು. ಈಗ ಅಮಾನತಾಗಿರೋದು ಸಹ ಬಿಜೆಪಿ ಶಾಸಕರೇ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಬಜೆಟ್ ಅಧಿವೇಶನದ ಕೊನೆಯ ದಿನ ಸದನ ಆರ್ಡರ್ ಇದ್ದೇ ಇಲ್ಲ ಅಂತಾನೆ ಹೇಳ್ಬೋದು ಬೆಳಗಿಂದನು ಸಹ. ಯಾಕೆ ಅಂತಂದ್ರೆ ಅದೇನ್ ಹನಿ ಟ್ರಾಪ್ ಇತ್ತು, ಹನಿ ಟ್ರಾಪ್ ಕೇಸಲ್ಲಿ ಎಲ್ಲಾ ಪರಸ್ಪರ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ನಡುವೆ ಸಿಕ್ಕಾಪಟ್ಟೆ ವಾಗ್ವಾದ ನಡೀತಾ ಇತ್ತು. ಒಂದು ಸಂದರ್ಭದಲ್ಲಿ ಅಲ್ಲಿ ಮುಖ್ಯಮಂತ್ರಿಯವರು ಉತ್ತರ ಕೊಟ್ಟಿದ್ರು, ಗೃಹ ಸಚಿವರು ಉತ್ತರ ಕೊಟ್ಟಿದ್ರು, ಈ ಪ್ರಕರಣವನ್ನು ನಾವು ಉನ್ನತ ಮಟ್ಟದ ತನಿಖೆ ನಡೆಸ್ತೇವೆ ಅಂತ ಹೇಳಿ. ಆದ್ರೆ ಬಿಜೆಪಿಯ ಸದಸ್ಯರು ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸ್ಬೇಕು, ಯಾಕಂದ್ರೆ ಕೇಂದ್ರದ ನಾಯಕರಿದ್ದಾರೆ ಅಂತ ಹೇಳ್ತಾರೆ, ಜಡ್ಜಿಗಳಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇವನ್ನೆಲ್ಲರೂ ಸಹ ಹನಿ ಟ್ರಾಪ್ ಮಾಡತಕ್ಕಂತ ಪ್ರಯತ್ನ ಆಗಿದೆ ಅಂತ ಹೇಳಿ ಸದನದಲ್ಲಿ ಗೊತ್ತಾಗಿದೆ. ಹಾಗಾಗಿ ಸಿಬಿಐಗೆ ಒಪ್ಪಿಸ್ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ಪೀಕರ್ ಅವರು ಹಲವು ವಿಧೇಯಕಗಳಿಗೆ ಅದು ಅವರು ಅನುಮತಿಯನ್ನು ಪಡಿಬೇಕಾಗಿತ್ತು. ಸದನದ ಕೊನೆಯ ದಿನ ಆಗಿದ್ರಿಂದ ಹಲವು ವಿಧೇಯಕಗಳನ್ನ ಅವ್ರು ಮಂಡಿಸಿದ್ರು. ಬಹಳ ಮುಖ್ಯವಾಗಿ ಧನ ವಿನಿಯೋಗ ವಿಧೇಯಕ ಏನಿದೆ ಅದು ಮತ್ತೆ ಬಜೆಟ್ಗೆ ಅನುಮೋದನೆಯನ್ನು ಪಡಿಬೇಕಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲಾ ಶಾಸಕರು ಸಭಾಧ್ಯಕ್ಷರ ಪೀಠದ ಎದುರಿಗೆ ನಿಂತು ಅವರು ಘೋಷಣೆಯನ್ನು ಕೂಗ್ತಾ ಇದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯ ಕೆಲವು ಶಾಸಕರು ಪೇಪರ್ಗಳನ್ನ ಸಭಾಧ್ಯಕ್ಷರ ಮೇಲೆ ತೂರಿದ್ದಾರೆ, ಪುಸ್ತಕಗಳನ್ನ ಸಭಾಧ್ಯಕ್ಷರ ಮೇಲೆ ಎಸೆದಿದ್ದಾರೆ. ಆ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಆ ಸದನವನ್ನ ಆರ್ಡರ್ ತರಲಿಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರು ಸಹ ಸಾಧ್ಯ ಆಗಿಲ್ಲ. ಅದು ಆ ಸದನ ಆರ್ಡರ್ ಇದ್ದೇ ಇಲ್ಲ. ಹಾಗಾಗಿ ಯಾವ್ದು ಸಹ ಕಡತಕ್ಕೆ ಹೋಗಿಲ್ಲ ಅಂತ ಅನ್ಕೋಬಹುದು. ಕೆಲವನ್ನ ಪರಿಶೀಲನೆ ಮಾಡಿದ್ರೆ ನೋಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅಲ್ಲಿ ವಾಗ್ವಾದ ನಡೀತಾ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಮತ್ತೆ ಕೆಲವರು ಸಭಾಧ್ಯಕ್ಷರ ಪೀಠದ ಮೇಲೆ ಹೋಗಿ ಹತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಮಾರ್ಷಲ್ಗಳು ಬಂದು ಸಭಾಧ್ಯಕ್ಷರನ್ನ ಸುತ್ತುವರೆದ್ರು. ಮತ್ತೆ ಇತ್ತ ಸಿದ್ದರಾಮಯ್ಯ ಅವರು ಇದ್ದಂತ ಜಾಗದಲ್ಲಿ ಕುತ್ಕೊಂಡಿದ್ದ ಜಾಗದಲ್ಲಿ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ಅವರನ್ನ ಸುತ್ತುವರೆದಿದ್ರು. ಒಂದ್ ರೀತಿಯಲ್ಲಿ ಅಲ್ಲಿ ಕೈಗೆ ಸಿಕ್ಕಂತ ವಸ್ತುಗಳನ್ನ ಎಸೆಯುವಂತ ಒಂದು ಕ್ರಿಯೆ ನಡೀತಾ ಇತ್ತು ಬಿಜೆಪಿ ಶಾಸಕರಿಂದ. ಆ ಸಂದರ್ಭದಲ್ಲಿ ಸಭಾಧ್ಯಕ್ಷ ಪೀಠಕ್ಕೆ ಅವಮಾನವನ್ನ ಮಾಡಿದ್ದಾರೆ ಅಂತ ಹೇಳಿ ಸಭಾಧ್ಯಕ್ಷರಂತ ಯುಟಿ ಖಾದರ್ ಅವರು ಭಾವಿಸಿದ್ದಾರೆ. ಅವರು ಒಂದು ಸದನಕ್ಕೆ ಒಂದು ವಿಷಯವನ್ನ ಮಂಡಿಸಿದ್ರು. ಒಟ್ಟು 18 ಶಾಸಕರನ್ನ ಸದನದಿಂದ ಸಸ್ಪೆಂಡ್ ಮಾಡ್ಬೇಕು ಅಂತೇಳಿ. ಇದು ಸದನದ ಕೊನೆಯ ದಿನ, ಇದು ಬಜೆಟ್ ಅಧಿವೇಶನದ ಕೊನೆಯ ದಿನ. ಅಂದ್ರೆ ಮುಂದಿನ 6 ತಿಂಗಳುಗಳ ಕಾಲ ಅವರನ್ನ ಅಮಾನತು ಮಾಡ್ಬೇಕು ಅಂತ ಹೇಳಿ ಸದನದಲ್ಲಿ ಮಂಡಿಸಿದ್ರು, ರೂಲಿಂಗ್ ಅನ್ನ ಮಂಡಿಸಿದ್ರು ಸ್ಪೀಕರ್ ಅವರು. ಅದನ್ನು ಧ್ವನಿಮತದಿಂದ ಅಂಗೀಕಾರ ಮಾಡಿದ್ದಾರೆ. ಆ ಧ್ವನಿಮತದ ಅಂಗೀಕಾರ ಮಾಡಿದ ನಂತರ ಯಾರು ಈ ಶಾಸಕರು ಸಸ್ಪೆಂಡ್ ಆಗಿದ್ದಾರೆ, ಈ ಸಸ್ಪೆಂಡ್ ಆದಂತ ಶಾಸಕರು ಸದನದ ಒಳಗೆ ಇದ್ರು. ಹಾಗಾಗಿ ಅವ್ರನ್ನ ಮಾರ್ಷಲ್ಗಳ ನೆರವಿನಿಂದ ಅವ್ರನ್ನೆಲ್ಲರನ್ನು ಸಹ ಸದನದಿಂದ ಹೊರಗೆ ಎತ್ತಿ ಹಾಕಲಾಯ್ತು. ಅಂದ್ರೆ ಲಿಟರರಿಯಾಗಿ ಅವರನ್ನ ಎತ್ತಿ ಹಾಕಲಾಯ್ತು. ಅಂದ್ರೆ ಯಾರು ಸಹ ಹೊರಗೆ ಬರ್ತಾ ಇದ್ದಿಲ್ಲ. ಅದನ್ನ ಮಾರ್ಷಲ್ಗಳು ಅವರನ್ನ ಹೊತ್ತುಕೊಂಡು ಬಂದು ಸದನದ ಹೊರಗೆ ಬಿಟ್ಟಿದ್ದಾರೆ. ಅವರೆಲ್ಲರೂ ಸಹ ಸದನದ ಹೊರಗೆ ಕಳಿಸಿದ್ದಾರೆ. ಇನ್ನು 6 ತಿಂಗಳುಗಳ ಕಾಲ ಇವರ ಆದೇಶದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತಂದ್ರೆ ಮುಂದಿನ 6 ತಿಂಗಳುಗಳ ಕಾಲ ಈ ಎಲ್ಲಾ ಶಾಸಕರೇನಿದ್ದಾರೆ, ಯಾವ ಶಾಸಕರು ಸದನದ ಒಳಗೆ ಯಾವುದೇ ಕಲಾಪದಲ್ಲಿ ಭಾಗವಹಿಸುವಂತಿಲ್ಲ. ಇದರಲ್ಲಿ ಬಹಳ ದೊಡ್ಡ ದೊಡ್ಡ ನಾಯಕರೆಲ್ಲ ಇದ್ದಾರೆ. ಅಶ್ವಥ್ ನಾರಾಯಣ್ ಇದ್ದಾರೆ, ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಇದ್ದಾರೆ, ಲಮಾಣಿ ಇದ್ದಾರೆ. ಹೀಗೆ ಬಹಳಷ್ಟು ಬಿಜೆಪಿಯ ಪ್ರಮುಖ ಶಾಸಕರು ಅವರೆಲ್ಲರೂ ಸಹ ಸಸ್ಪೆಂಡ್ ಆಗಿದ್ದಾರೆ. ಈಗ 19 ಶಾಸಕರನ್ನ ಸಸ್ಪೆಂಡ್ ಮಾಡಿದರೆ. ಸಸ್ಪೆಂಡ್ ಮಾಡಿದ ನಂತರ ಸದನವನ್ನ ಮುಂದೂಡಲಾಗಿದೆ ಅನಿರ್ದಿಷ್ಟವಾಗಿ. ಹಾಗಾಗಿ ಮುಂದಿನ ನಿರ್ಣಯ ಏನಾಗಿರುತ್ತೆ ಸ್ಪೀಕರ್ ಅವ್ರದ್ದು ನೋಡ್ಬೇಕಾಗಿದೆ. ಆದ್ರೆ ಈಗ ಸದನದಲ್ಲಿ ಸಭಾಧ್ಯಕ್ಷರ ಆದೇಶವನ್ನ ಧಿಕ್ಕರಿಸಿ ಸಭಾಧ್ಯಕ್ಷರಿಗೆ ಸದನಕ್ಕೆ ಅವಮರ್ಯಾದೆಯನ್ನ ಮಾಡಿದಂತ, ಮರ್ಯಾದೆಯನ್ನ ಕೊಡದಂತ ಮತ್ತು ಆದೇಶವನ್ನ ಉಲ್ಲಂಘಿಸಿದಂತ ಕಾರಣಕ್ಕಾಗಿ ಅವರನ್ನ ಈಗ ಸದನದಿಂದ ಅಮಾನತು ಮಾಡಲಾಗಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.